ಎಷ್ಟ್ ಯಾರು ಸಿಲೆಬಸ್ ವೈಸ್ ಕ್ಲಾಸ್ ಮಾಡ್ರಿ ಸರ್? ಹೌದ್ರಿ. ಸೊ ಆಲ್ರೆಡಿ ನಾನು ಸಿಲೆಬಸ್ ವೈಸ್ ಸುಮಾರು 13 ವಿಡಿಯೋಸ್ ಮಾಡಿದ್ದೀನಿ ಅಕಾರ್ಡಿಂಗ್ ಟು GPST ಸಿಲೆಬಸ್. ಓಕೆ, ಅದಾದ ನಂತರ ನನಗೆ ಬಂದಿದ್ದು ಟಾಪಿಕ್ ಕೈಂಡ್ಸ್ ಆಫ್ ಸೆಂಟೆನ್ಸಸ್. ಸೊ ಅದಕ್ಕಾಗಿ ನಾನು ನೋಟ್ಸ್ ಮಾಡಿದೆ. ನನಗೆ ಸ್ಯಾಟಿಸ್ಫೈ ಅನಿಸ್ತಿರ್ಲಿಲ್ಲ ಏನು ಹೆಂಗ್ ಮಾಡಿ ಹೇಳ್ಬೇಕು ಅಂತೇಳಿ. ಯಾಕಂದ್ರೆ ನನಗೆ ಬೇಕಾಗಿದ್ದು ಒಂದು ದ ಸಿಂಪ್ಲೆಸ್ಟ್ ಮೆಥಡ್ ಬೇಕು, ಟೀಚರ್ಸ್ ಬೇಗನೆ ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕಾಗಿ ಬಹಳಷ್ಟು ದಿನ ಆದ ನಂತರ ಸೊ ಈ ವಿಡಿಯೋ ಮಾಡ್ತಿದ್ದೀನಿ. ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಬಹಳಷ್ಟು ಸಿಂಪಲ್ ಆದ ವೇದಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯೂಸ್ ಮಾಡ್ಬೋದು. ಓಕೆ, ದಿಸ್ ರಾಜು, ವೆಲ್ಕಮ್ ಟು ಇಂಗ್ಲಿಷ್ ಹ್ಯಾಂಡಲ್. ಎಸ್ ಮೈ ಡಿಯರ್ ಟೀಚರ್ಸ್, ಟೈಟಲ್ ಕೊಟ್ಟಿದ್ದೀನಿ ಇಂಗ್ಲಿಷ್ ಗ್ರಾಮರ್, GPSTR ಆಗಿರ್ಬೋದು, HSTR ಆಗಿರ್ಬೋದು ಮತ್ತು ಜನರಲ್ ಇಂಗ್ಲಿಷ್ ಕೂಡ ನೆನಪಲ್ಲಿ ಇಟ್ಕೊಡ್ರಿ. ಕೇವಲ GPSTR ಅಂತ ಅಷ್ಟೇ ಅನ್ಕೋಬೇಡ್ರಿ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಟಾಪಿಕ್ ಅಂತೂ ಸೇಮ್ ಇರ್ತಾವ್ರಿ, ಇದರಲ್ಲಿ ಚೇಂಜ್ ಆಗ್ತದೆ. ಓಕೆ, ಎಸ್. ಸೊ ಇವಾಗ ಇಟ್ಸ್ 14th ವಿಡಿಯೋ ಆನ್ ಟಾಪಿಕ್ ಟೈಪ್ಸ್ ಆಫ್ ಸೆಂಟೆನ್ಸಸ್. ಓಕೆ, ಸೊ ನಾನು ಆಲ್ರೆಡಿ ವಿಡಿಯೋಸ್ ಮಾಡಿದ್ದೀನಿ, ಇದನ್ನ ಯೂಸ್ ಮಾಡ್ಕೊಂಡ್ರಿ. ಕ್ಲಾಸ್ 1, ಕ್ಲಾಸ್ 2 ಅಂತ ಕ್ಲಾಸ್ 3 ಅಂತೇಳಿ ಸಾಧ್ಯ ಆದ ಎಷ್ಟು ಸಾಧ್ಯನೋ ಅಷ್ಟು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಇದು. ಓಕೆ, ರೈಟ್. ಸೊ ಈ ವಿಡಿಯೋ ಲಿಂಕ್ ವಿಡಿಯೋದ ಕೊನೆ ಕೊಟ್ಟಿರ್ತೀನಿ, ಅವುಗಳ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು. ಓಕೆ, ಎಸ್. ಸೊ ಇದು 14th ವಿಡಿಯೋದಲ್ಲಿ ಏನೇನು ಡಿಸ್ಕಷನ್ ಮಾಡ್ಬೇಕಂದ್ರೆ, ಫಸ್ಟ್ ಐ ವಾಂಟ್ ಟು ಡಿಸ್ಕಸ್ ವಾಟ್ ಇಸ್ ದ ಮೀನಿಂಗ್ ಆಫ್ ಫ್ರೇಸ್ ಅಂತ ಹೇಳಿ. ನೆಕ್ಸ್ಟ್ ಐ ವಾಂಟ್ ಟು ಡಿಸ್ಕಸ್ ಕ್ಲಾಸಸ್. ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಸೆಂಟೆನ್ಸಸ್ ದಲ್ಲಿ ಸಿಂಪಲ್ ಸೆಂಟೆನ್ಸಸ್ ಅಂಡ್ ಕಂಪೌಂಡ್ ಸೆಂಟೆನ್ಸಸ್ ಅಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಷ್ಟೇ ದೇಹವಂತ್ರಿ ಇಷ್ಟೇನೆ ಕೊಟ್ಟಿದ್ದಾರೆ. ಬಟ್ ಸೊ ಲಿಟಲ್ ಬಿಟ್ ಇನ್ಫಾರ್ಮೇಶನ್ ಐ ವಿಲ್ ಗಿವ್ ಅಬೌಟ್ ಕಂಪೌಂಡ್ ಅಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಲ್ಸೋ. ಓಕೆ, ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತಿದ್ದೀನಿ. ಬಟ್ ನಮಗೆ GPSTR ದಲ್ಲಿ ಕೊಟ್ಟಂತದ್ದು ಇಷ್ಟೇನೆ, 3 ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಮಾತ್ರ ಕೊಟ್ಟಿದ್ದಾರೆ. ಓಕೆ, ಎಸ್. ಸೊ ಅದಾದ ನಂತರ ಎಕ್ಸರ್ಸೈಸ್ ರೀ. ಓಕೆ, ರೈಟ್. ಸೊ ಎಸ್ ಮೈ ಡಿಯರ್ ಟೀಚರ್ಸ್, ಫಸ್ಟ್ ನಾನು ಫ್ರೇಸ್ ಅಂದ್ರೆ ಏನು ಅಂತ ಹೇಳ್ತೇನೆ. ಆಲ್ರೆಡಿ ನಿಮ್ಗೆ ಗೊತ್ತಿದೆ ವಾಟ್ ಇಸ್ ದ ಮೀನಿಂಗ್ ಆಫ್ ಫ್ರೇಸ್ ಅಂತ. ಇಟ್ಸ್ ಅ ಗ್ರೂಪ್ ಆಫ್ ವರ್ಡ್ಸ್ ದಟ್ ಹ್ಯಾವ್ ಪರ್ಟಿಕ್ಯುಲರ್ ಮೀನಿಂಗ್ ವ್ಯಾನ್ ಯೂಸ್ ಟುಗೆದರ್. ಓಕೆ, ಸೊ ಒಂದು ಅರ್ಥಪೂರ್ಣವಾದ ಅಕ್ಷರಗಳ ಗುಂಪಿಗೆ ಸೊ ಅದೊಂದು ಫ್ರೇಸ್ ಅಂತ ಕರಿತೇವೆ. ಓಕೆ, ಶಬ್ದಗಳ ಗುಂಪಿಗೆ, ಗ್ರೂಪ್ ಆಫ್ ವರ್ಡ್ಸ್. ಓಕೆ, ಮೀನಿಂಗ್ಫುಲ್ ಇರಬೇಕು ಅಂತಕ್ಕೆ ನಾವು ಫ್ರೇಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್, ಸ್ಟಾರ್ಟ್ ಸ್ಲೋಲಿ ಆಗಿರ್ಬೋದು, ದ ಗ್ರೀನ್ ಕಾರ್ ಆಗಿರ್ಬೋದು. ಓಕೆ, ಎಲ್ಲ ಗೊತ್ತಿದೆ ಆನ್ ಫ್ರೈಡೆ ಮಾರ್ನಿಂಗ್. ಸೊ ಯಾವುದನ್ನೇ ಹೇಳಿ ಅದ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟು, ಯಾಕಂದ್ರೆ ಅದಕ್ಕೆ ರಿಲೇಟೆಡ್ ಇದೆ ಹೇಳ್ತೀನಿ ಇವಾಗ. ಸೊ ಕ್ಲಾಸ್ ಇದೆ ಆಕ್ಚುಯಲ್ ಬೇಸ್ಮೆಂಟ್ ಫಾರ್ ದಿ ಟೈಪ್ಸ್ ಆಫ್ ಸೆಂಟೆನ್ಸಸ್ಗೆ. ಸೊ ಕ್ಲಾಸ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಮಾಡಿ ಟೀಚರ್ಸ್. ಇದಾದ ನಂತರ ನಾನು ಆಕ್ಚುಲಿ ಟಾಪಿಕ್ ಇರುತ್ತೆ ಕ್ಲಾಸಸ್ ರೀ, ಕೈಂಡ್ಸ್ ಆಫ್ ಕ್ಲಾಸಸ್ ಹೆವಿ ರೀ. ಆಕ್ಚುಲಿ ಅದನ್ನ ಅರ್ಥ ಮಾಡ್ಕೊಂಡ್ರು ಅಷ್ಟೇ ರುಚಿ ಇರುತ್ತೆ, ಅಷ್ಟೇ ಟೇಸ್ಟ್ ಇರುತ್ತೆ. ಬಟ್ ಟಾಪಿಕ್ ಮಾತ್ರ ಕ್ಲಿಯರ್ ಆಗ್ಬೇಕಾದ್ರೆ ಬಹಳಷ್ಟು ಕಷ್ಟ ಪಡ್ಬೇಕಾಗತ್ತೆ. ಕ್ಲಾಸಸ್ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಅದು ಇದೆ GPSTR ದಲ್ಲಿ. ಸೊ ಕ್ಲಾಸ್ ಇಸ್ ಗ್ರೂಪ್ ಆಫ್ ವರ್ಡ್ಸ್ ದಟ್ ಕಂಟೇನ್ಸ್ ಅ ಸಬ್ಜೆಕ್ಟ್ ಅಂಡ್ ಆಫ್ ಕೋರ್ಸ್ ರೀ, ಒಂದು ಸಬ್ಜೆಕ್ಟ್ ಮತ್ತು ಒಂದು ಪ್ರೆಡಿಕೇಟ್ ಇದ್ರೆ ಸಾಕು, ಇಟ್ಸ್ ಅ ಕ್ಲಾಸ್ ಅಂತ ಕರಿತೀವಿ. ಓಕೆ, ಒಂದು ಸಬ್ಜೆಕ್ಟ್ ಇರಬೇಕು, ಒಂದು ಪ್ರೆಡಿಕೇಟ್ ಇರಬೇಕು. ಸಬ್ಜೆಕ್ಟ್ ಅಂದ್ರೆ ಏನು, ಪ್ರೆಡಿಕೇಟ್ ಅಂದ್ರೆ ಏನು, ಅದ್ರದ್ದು ಮಾಹಿತಿನೂ ಕೊಡ್ತೀನಿ. ಆಲ್ರೆಡಿ ಟೀಚರ್ಸ್ ಗೊತ್ತಿರುತ್ತೆ, ಸ್ವಲ್ಪ ರಿವಿಷನ್ ಆದಂಗ ಆಗುತ್ತೆ ನಿಮ್ಗೆ. ಮತ್ತೆ ಇದೊಂದು ಸೆಂಟೆನ್ಸ್ ಪಾರ್ಟ್ ಆಗಿರುತ್ತೆ ಮತ್ತು ಕಂಪ್ಲೀಟ್ ಸೆಂಟೆನ್ಸ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ಕ್ಲಾಸ್ ಅನ್ನೋದು ಒಂದು ವಾಕ್ಯ. ಓಕೆ, ಅದರಲ್ಲಿ ಕಂಪಲ್ಸರಿ ವರ್ಬ್ ಇರಬೇಕು, ಸಬ್ಜೆಕ್ಟ್ ಇರಲೇಬೇಕಾಗತ್ತ. ಓಕೆ, ಮತ್ತು ಅದರ್ ಎಲಿಮೆಂಟ್ಸ್ ಆಬ್ಜೆಕ್ಟ್ಸ್ ಆಗಿರ್ಬೋದು, ಕಾಂಪ್ಲಿಮೆಂಟ್ಸ್ ಆಗಿರ್ಬೋದು ಇದೇ ಇರ್ತಾವೆ. ಓಕೆ, ದೇರ್ ಆರ್ 2 ಮೇನ್ ಟೈಪ್ಸ್ ಆಫ್ ಕ್ಲಾಸಸ್. ಸೊ ಯಾವ ಅಂತಂದ್ರೆ ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ, ಅದನ್ನ ಮೇನ್ ಕ್ಲಾಸ್ ಅಂತ ಕೂಡ ಕರಿತೀವಿ. ಆಮೇಲೆ ಡಿಪೆಂಡೆಂಟ್ ಕ್ಲಾಸ್ ಅಥವಾ ಸಬಾರ್ಡಿನೇಟ್ ಕ್ಲಾಸ್ ಅಂತ ಕೂಡ ಕರಿತೀವಿ. ದೇರ್ ಆರ್ 2 ಕೈಂಡ್ಸ್ ಆಫ್ ಕ್ಲಾಸ್. ಸೊ ಇಲ್ಲಿ ಇಷ್ಟು ಹೇಳ್ತಿದ್ದೀನಿ. ನೆಕ್ಸ್ಟ್ ಕ್ಲಾಸಸ್ ಹೇಳ್ಬೇಕಾದ್ರೆ ಮತ್ತೆ ಬೇರೆ ಹೇಳ್ಬೇಕಾಗುತ್ತೆ. ಓಕೆ, ಎಸ್. ಸೊ ಇಂಡಿಪೆಂಡೆಂಟ್ ಕ್ಲಾಸ್ ಅಂದ್ರೆ ಏನು, ವಾಟ್ ಇಸ್ ದ ಮೀನಿಂಗ್ ಆಫ್ ಮೇನ್ ಕ್ಲಾಸ್? ಸೊ ಇಂಡಿಪೆಂಡೆಂಟ್ ಕ್ಲಾಸ್ ಮೀನ್ಸ್ ಅ ಕಂಪ್ಲೀಟ್ ಸೆಂಟೆನ್ಸ್ ಆಗಿರುತ್ತೆ ದಟ್ ಕ್ಯಾನ್ ಸ್ಟ್ಯಾಂಡ್ ಆನ್ ಇಟ್ಸ್ ಓನ್. ಅದು ಸ್ವತಂತ್ರವಾಗಿ ನಿಲ್ಲುವಂತ ಸಾಮರ್ಥ್ಯ ಇರುತ್ತೆ. ಸೊ ಅಂತದಕ್ಕೆ ನಾವು ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ. ಸೊ ಯಾವುದ್ರ ಮೇಲೆ ಒಂದು ಡಿಪೆಂಡೆಂಟ್ ಆಗಿರುತ್ತಿಲ್ಲ ಅಷ್ಟೇ. ಓಕೆ, ಎದಕ್ಕಾಗಿ ಅಂದ್ರೆ ಮೀನಿಂಗ್ ಆಗಿ ಇಟ್ ಕಂಟೇನ್ಸ್, ಅದರಲ್ಲಿ ಒಂದು ಸಬ್ಜೆಕ್ಟ್ ಇರುತ್ತೆ ಮತ್ತು ಪ್ರೆಡಿಕೇಟ್ ಇರುತ್ತೆ. ಎಕ್ಸ್ಪ್ರೆಸ್ ಅ ಕಂಪ್ಲೀಟ್ ಥಾಟ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾ, ಕಂಪ್ಲೀಟ್ ಥಾಟ್ ಅಷ್ಟನ್ನು ಓದ್ರೆ ಸಾಕು, ನಮ್ಗೆ ಗೊತ್ತಾಗ್ಬಿಡುತ್ತೆ, ಮುಗಿದೋಯ್ತು. ಇದಕ್ಕೇನು ಬೇರೆ ಇನ್ನು ಏನು ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ಇಂಡಿಪೆಂಡೆಂಟ್ ಕ್ಲಾಸ್ ಆಫನ್ ರೆಫರ್ಡ್ ಟು ಆಸ್ ಅ ಮೇನ್ ಕ್ಲಾಸ್ ಅಂತ ಕೂಡ ಕರಿತೀವಿ, ಅದು ಆಲ್ರೆಡಿ ಕೊಟ್ಟೆ. ಓಕೆ, ಎಕ್ಸಾಂಪಲ್ ನೋಡಿ, ಶಿ ಇಸ್ ಸ್ಟಡಿಂಗ್ ಫಾರ್ ಹರ್ ಎಕ್ಸಾಮ್ಸ್ ಅಂತ. ಶಿ ಇಸ್ ಸ್ಟಡಿಂಗ್ ಫಾರ್ ಹರ್ ಎಕ್ಸಾಮ್ಸ್ ದಲ್ಲಿ ಇದು ನಾವು ಇಂಡಿಪೆಂಡೆಂಟ್ ಕ್ಲಾಸ್ ಕರಿತೀವಿ. ಇಲ್ಲಿ ಸಬ್ಜೆಕ್ಟ್ ಇಸ್ ಹಿಯರ್ and remaining everything, it is a predicate part. It is a predicate part. So
ಈ ಯಾವುದರ ಬಗ್ಗೆ ಮಾತನಾಡ್ತಿದ್ದೇವೆ, ಯಾವುದರ ಬಗ್ಗೆ ಮಾಡ್ತಿದ್ದೇವೆ ಅಥವಾ ಯಾರ ಬಗ್ಗೆ ಮಾತನಾಡ್ತಿದ್ದೇವೆ, ದಟ್ ಇಸ್ ಸಬ್ಜೆಕ್ಟ್. ಅಥವಾ ಡೂವರ್, ಸಿಂಪ್ಲಿ ಬಹಳಷ್ಟು ಸಿಂಪಲ್ ಆಗಿರ್ಬೇಕಾದ್ರೆ ಡೂವರ್. ಅದ ಆ ವಾಕ್ಯದಲ್ಲಿ ಯಾವ್ದು ಕೆಲಸ ಮಾಡ್ತಿರ್ತದೆ ದಟ್ ಇಸ್ ನೋನ್ ಆಸ್ ಸಬ್ಜೆಕ್ಟ್. ಅದನ್ನು ಕರ್ತೃ ಅಂತ ಕೂಡ ಕರಿತೀವಿ. ಸೊ ಈ ಕಡೆ ಎಲ್ಲವೂ ಕರ್ಮಣಿ ಭಾಗ ಆಫ್ಟರ್ ಸಬ್ಜೆಕ್ಟ್. ಸಬ್ಜೆಕ್ಟ್ ಅನ್ನು ಹೊರತುಪಡಿಸಿ ಉಳಿದೆಲ್ಲವೂ ಪ್ರೆಡಿಕೇಟ್ ಪಾರ್ಟ್ ಅಂತ ಕರಿತೀವಿ. ಓಕೆ, ರೈಟಾ? ಈ ವಾಕ್ಯ ದಿಸ್ ಸೆಂಟೆನ್ಸ್ ಸ್ಟ್ಯಾಂಡ್ಸ್ ಅಲೋನ್. ಓಕೆ, ಮತ್ತು ಇಟ್ ಗಿವ್ಸ್ ಕಂಪ್ಲೀಟ್ ಮೀನಿಂಗ್. ಸೊ ದೇರ್ ಫಾರ್ ಇಟ್ಸ್ ಅ ಇಂಡಿಪೆಂಡೆಂಟ್ ಕ್ಲಾಸ್. ಓಕೆ, ಅಂಡ್ ಡಿಪೆಂಡೆಂಟ್ ಕ್ಲಾಸ್ಗೆ, ಸಬಾರ್ಡಿನೇಟ್ ಕ್ಲಾಸ್ಗೆ ಏನಂತ ಕರಿತೀವಿ ಅಂದ್ರೆ, ಇದನ್ನ ನಾವು ಸಬಾರ್ಡಿನೇಟ್ ಕ್ಲಾಸ್ ಅಂತ ಕೂಡ ಕರಿತೇವೆ. ಅಂಡ್ ಇಸ್ ಅ ಕ್ಲಾಸ್ ದಟ್ ಕ್ಯಾನ್ ನಾಟ್ ಸ್ಟ್ಯಾಂಡ್ ಅಲೋನ್ ಆಸ್ ಅ ಕಂಪ್ಲೀಟ್ ಸೆಂಟೆನ್ಸ್. ಅಷ್ಟೇ. ಸೊ ಡಿಪೆಂಡ್ ಆಗುತ್ತೆ ಮೀನಿಂಗ್ ಸಲುವಾಗಿ. ಇಟ್ ಡಿಪೆಂಡ್ಸ್ ಆನ್ ಅನ್ ಇಂಡಿಪೆಂಡೆಂಟ್ ಕ್ಲಾಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ಯಾಕಂದ್ರೆ ಟು ಮೇಕ್ ಸೆನ್ಸ್ ಗಾಗಿ ಪ್ರೊವೈಡ್ ಕಂಪ್ಲೀಟ್ ಥಾಟ್ ಕೊಡಬೇಕಾದ್ರೆ ಇಟ್ ಡಿಪೆಂಡ್ಸ್ ಆನ್ ಅನದರ್ ಕ್ಲಾಸ್. ದಟ್ ಈಸ್ ಓಕೆ, ಇಂಡಿಪೆಂಡೆಂಟ್ ಕ್ಲಾಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇಷ್ಟೇ. ಸೊ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಯಾವುದು ಸೆನ್ಸ್ ದಲ್ಲಿ, ಮೀನಿಂಗ್ ದಲ್ಲಿ, ಥಾಟ್ ದಲ್ಲಿ ಇಂಡಿಪೆಂಡೆಂಟ್ ಆಗಿರುತ್ತೋ ದಟ್ ಇಸ್ ಇಂಡಿಪೆಂಡೆಂಟ್ ಕ್ಲಾಸ್. ಯಾವ್ದು ಡಿಪೆಂಡ್ ಆಗಿರುತ್ತೋ ದಟ್ ಇಸ್ ಡಿಪೆಂಡೆಂಟ್ ಕ್ಲಾಸ್. ಓಕೆ, ಅದರ್ ನೇಮ್ಸ್ ಫಾರ್ ದಿ ಇಂಡಿಪೆಂಡೆಂಟ್ ಡಿಪೆಂಡೆಂಟ್ ಕ್ಲಾಸಸ್ ಮೇನ್ ಕ್ಲಾಸ್ ಅಂಡ್ ಸಬಾರ್ಡಿನೇಟ್ ಕ್ಲಾಸ್ ಅಂತ ಕರಿತೀವಿ. ಇಷ್ಟೇ. ರೈಟ್? ಸೊ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನಮಗೆ ಈಗ ನೆಕ್ಸ್ಟ್ ಅನುಕೂಲ ಆಗುತ್ತೆ. ದೆನ್ ಇಟ್ ವಿಲ್ ಹೆಲ್ಪ್ ವೆನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಕ್ಲಾಸಸ್. ಅವಾಗಲೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ರೈಟ್. ಸೊ ಡಿಪೆಂಡೆಂಟ್ ಕ್ಲಾಸ್ ಟಿಪಿಕಲಿ ಸ್ಟಾರ್ಟ್ಸ್ ವಿತ್ ಡಿಪೆಂಡೆಂಟ್ ಕ್ಲಾಸ್ ಯಾವ್ದ್ರಿಂದ ಸ್ಟಾರ್ಟ್ ಆಗ್ತಾವ ಅಂದ್ರೆ ಕಂಜಂಕ್ಷನ್ಸ್. ಯಾವ ಕಂಜಂಕ್ಷನ್ಸ್? ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್. ಸ್ವಲ್ಪ ಸ್ವಲ್ಪ ವರ್ಕ್ ಮಾಡ್ಬೇಕಾಗತ್ತೆ. ಇವೆಲ್ಲವೂ ಟರ್ಮ್ಸ್ ಅರ್ಥ ಮಾಡ್ಕೋಬೇಕಾಗುತ್ತೆ. ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂತ ಹೇಳಿ. ಸೊ ಅದನ್ನ ಎಕ್ಸಾಂಪಲ್ ಅರ್ಥ ಮಾಡ್ಕೊಂಡ್ರೆ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂದ್ರೆ ಏನು ಅನ್ನೋದನ್ನ ಸೊ ಆಮೇಲೆ ಡಿಸ್ಕಸ್ ಮಾಡೋಣ. ಓಕೆ, ನೆಕ್ಸ್ಟ್ ಕ್ಲಾಸ್ ದಲ್ಲಿ. ಬಿಕಾಸ್ ಆಗಿರ್ಬೋದು, ಸಿಂಪಲ್ ಕಂಜಂಕ್ಷನ್. ಸಿನ್ಸ್ ಆಗಿರ್ಬೋದು, ಆಫ್ಟರ್ ಆಗಿರ್ಬೋದು. ಅಂದ್ರೆ ಡಿಪೆಂಡೆಂಟ್ ಕ್ಲಾಸ್ ಟಿಪಿಕಲಿ ಸ್ಟಾರ್ಟ್ಸ್ ವಿತ್, ಟಿಪಿಕಲಿ ಅಂದ್ರೆ ಹೆಚ್ಚು ಸ್ಟಾರ್ಟ್ ಆಗೋದು ಈ ಕ್ಲಾಸ್ ಅಂತ. ಸೊ ಸಿನ್ಸ್, ಆಫ್ಟರ್, ಆಲ್ತೋ, ಆಲ್ದೋ, ಸೊ ಇಫ್, ಅನ್ಲೆಸ್, ಅಂಟಿಲ್, ಸೊ ಇವೆಲ್ಲ ಅದಾವಲ್ಲ ವೈಲ್. ಸೊ ಇವುಗಳಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ರೈಟ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ಕೊಂಬೋಣ. ಗೊತ್ತಾಗ ಐ ವೆಂಟ್ ಟು ಬೆಡ್ ಬಿಕಾಸ್ ಐ ವಾಸ್ ಟೈರ್ಡ್. ಓಕೆ, ಡೇ ಟೀಚರ್ಸ್ ಸಿ ಐ ವೆಂಟ್ ಟು ಬೆಡ್. ಓಕೆ, ಇಲ್ಲಿ ಬಿಕಾಸ್ ಅನ್ನೋದು ಕಂಜಂಕ್ಷನ್ ಇದೆ ನೋಡ್ರಿ. ಸೊ ದಿಸ್ ಕ್ಲಾಸ್ ಐ ವಾಸ್ ಟೈರ್ಡ್, ಇಟ್ಸ್ ಡಿಪೆಂಡೆಂಟ್ ಆನ್ ದಿಸ್ ಸೆಂಟೆನ್ಸ್ ಐ ವೆಂಟ್ ಟು ಬೆಡ್. It's a independent clause, it's a dependent clause. Okay, I went to bed, it's a dependent clause. I went to bed, it's a, sorry, so I was tired, it's a dependent clause, and I went to bed, it is a independent clause. Okay, ಅದಕ್ಕೆ ಇದೊಂದು ಕ್ಲೂ ನಿಮಗೆ. ಓಕೆ, ಫಸ್ಟ್ ಹೇಳ್ಬಿಡ್ತೀನಿ. ಈ ಕಂಜಂಕ್ಷನ್ಸ್ ಜೊತೆಗೆ ಸ್ಟಾರ್ಟ್ ಆಗ್ತಾ ಅಂತೀವಿ. ಓಕೆ, ಬಿಕಾಸ್ ಐ ವಾಸ್ ಟೈರ್ಡ್, ಇಟ್ಸ್ ಅ ಡಿಪೆಂಡೆಂಟ್ ಕ್ಲಾಸ್. ಬಿಕಾಸ್ ಐ ವಾಸ್ ಟೈರ್ಡ್. ಓಕೆ, ಬಿಕಾಸ್ ಐ ವಾಸ್ ಟೈರ್ಡ್. ಮತ್ತೆ ಹಿಂಗೆ ತಿಳ್ಕೊಬೇಡ್ರಿ, ಇಷ್ಟೇ ತಿಳ್ಕೊಬಾರ್ದು. ಸೊ ಈ ಕಂಜಂಕ್ಷನ್ಸ್ ಹಿಡಿದು ನಾವು ಅರ್ಥ ಮಾಡ್ಕೋಬೇಕಾಗಂತ ಟೀಚರ್ಸ್ ನಮ್ದಲ್ಲಿ ಇಟ್ಕೊಡಿ, ಸೂಕ್ಷ್ಮ ವಿಷಯಗಳು. ಸೊ ಯಾಕಂದ್ರೆ ಬಹಳಷ್ಟು ಜನ ಏನ್ ಮಾಡ್ತೇವೆ ನಾವು, ಐ ವಾಸ್ ಟೈರ್ಡ್ ಕಾನ್ಸಂಟ್ರೇಷನ್ ಮಾಡ್ತೇವೆ, ಬಿಕಾಸ್ ಬಿಟ್ಟು ಬಿಡ್ತೀವಿ. ದಟ್ಸ್ ರಾಂಗ್. ಅಲ್ಲಿ ನಾವು ಎಷ್ಟೋ ನಮಗೂ ಬಿಗಿನಿಂಗ್ ಅದನ್ನೇ ಕನ್ಫ್ಯೂಷನ್ ಆಗ್ತಿತ್ತು. ಐ ವಾಸ್ ಟೈರ್ಡ್, ಇಟ್ಸ್ ಆಲ್ಸೋ ಇಂಡಿಪೆಂಡೆಂಟ್ ಕ್ಲಾಸ್ ನೋ ಅಂತ ನಮಗೆ ಅನಿಸ್ತಿತ್ತು. ಬಟ್ ಇಲ್ಲಿ ನೋಡ್ರಿ, ನಾವು ಸ್ಟಾರ್ಟ್ ಮಾಡ್ಬೇಕಾಗಿದ್ದು ಫ್ರಮ್ ದಿಸ್ ಕಂಜಂಕ್ಷನ್. ಈ ಕಂಜಂಕ್ಷನ್ ಸ್ಟಾರ್ಟ್ ಮಾಡ್ಬೇಕಾಗತ್ತ. ಸೊ ದಟ್ ಟೈಮ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ಸ್ ಡಿಪೆಂಡೆಂಟ್ ಆನ್ ದ ಇಂಡಿಪೆಂಡೆಂಟ್ ಕ್ಲಾಸ್ ಎಂದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆ, ಬಿಕಾಸ್ ಐ ವಾಸ್ ಟೈರ್ಡ್, ಇಟ್ಸ್ ಡಿಪೆಂಡೆಂಟ್ ಕ್ಲಾಸ್. ಹ್ಯಾವ್ ಗಾಟ್ ರೈಟ್. ಸೊ ಡಿಪೆಂಡೆಂಟ್ ಕ್ಲಾಸಸ್ ಕ್ಯಾನ್ ಆಲ್ಸೋ ಸ್ಟಾರ್ಟ್ ವಿತ್ ರಿಲೇಟಿವ್ ಪ್ರೊನೌನ್ಸ್ ಗಳಿಂದಲೂ ಕೂಡ ಸ್ಟಾರ್ಟ್ ಆಗುತ್ತೆ. ನಾನು ಒಂದು ಎಕ್ಸಾಂಪಲ್ ಆಯ್ತು, ಓನ್ಲಿ ಒನ್ ಎಕ್ಸಾಂಪಲ್. ಯಾವುದಕ್ಕೆ? ಆ ಕ್ಲಾಸಸ್ ಒಂದಿಗೆ. ಈವನ್ ರಿಲೇಟಿವ್ ಪ್ರೊನೌನ್ಸ್ ದೊಂದಿಗೆ ಕೂಡ ಸ್ಟಾರ್ಟ್ ಆಗ್ತವೆ. ಅದನ್ನ ನೋಡೋಣ. ಸೊ ಹೂ ಆಗಿರ್ಬೋದು, ಹೋಮ್ ಆಗಿರ್ಬೋದು, ವಿಚ್ ಆಗಿರ್ಬೋದು, ದೀಸ್ ಆಲ್ ಆರ್ ರಿಲೇಟಿವ್ ಪ್ರೊನೌನ್ಸ್. ನಮ್ದಲ್ಲಿ ಇಟ್ಕೊಡ್ರಿ, ಇಷ್ಟು ಕನ್ಫ್ಯೂಷನ್ ಅನಿಸ್ತಾವು ಯಾವ ರಿಲೇಟಿವ್ ಪ್ರೊನೌನ್ಸ್. ಸೊ ನಾವು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಕ್ಲಿಯರ್ ಆಗ್ತಾವೆ. ಓಕೆ, ದ್ಯಾಟ್ ಆಗಿರ್ಬೋದು. ಓಕೆ, ರಿಲೇಟಿವ್ ಪ್ರೊನೌನ್ಸ್. ಸೊ ಒಂದು ಎಕ್ಸಾಂಪಲ್ ನೋಡೋಣ. I don't know who was at the meeting. Very good. I don't know. It is an example for the independent class. Am I right? Who it is relative pronoun. My dear teachers, understanding? So who was at the meeting? It is an example for the dependent clause. Clear? ಇದು ಗೊತ್ತಾಗತ್ರಿ. ಆಕ್ಚುಲಿ ರಿಲೇಟಿವ್ ಪ್ರೊನೌನ್ಸ್ ದಾಗರ ವಿ ಕ್ಯಾನ್ ಈಸಿಲಿ ಡಿಸ್ಟ್ರಿಬ್ಯೂಟ್ ಇಂಡಿಪೆಂಡೆಂಟ್ ಅಂಡ್ ಡಿಪೆಂಡೆಂಟ್ ಕ್ಲಾಸ್.
ಬಟ್ ಆ ಕನ್ಜಂಕ್ಷನ್ಸ್ ಇದ್ದಾಗ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದೀನಿ. ಸೊ ಕಂಜಂಕ್ಷನ್ ದೊಂದಿಗೆ ಸ್ಟಾರ್ಟ್ ಆಗುತ್ತೆ ಮತ್ತು ಅದನ್ನು ಕೂಡಿ ನೀವು ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಡಿಪೆಂಡೆಂಟ್ ಕ್ಲಾಸ್ ಕ್ಲಿಯರ್ ಆಗುತ್ತೆ. I don't know it's an example for the independent class, right? Who was dependent? It's clear? There are three main types of classes. ಮೂರು ಮುಖ್ಯವಾದ ಕ್ಲಾಸಸ್ ಗಳನ್ನು ನೋಡ್ತೇವೆ. ಓಕೆ, ಸೊ ಅದನ್ನ ನಾನು ಮತ್ತೆ ಇದ್ರಲ್ಲಿ ನೋಡೋಣ. ಆ, ಅದನ್ನ ಬಿಡ್ಬಿಡೋಣ. ಓಕೆ, ಇದನ್ನ ಆಡ್ ಮಾಡ್ಬೇಕಂದ್ರೆ ಬಿಟ್ಬಿಟ್ಟಿದ್ದೀನಿ. ಸೊ ಇನ್ ಸೆಂಟೆನ್ಸ್ ಅಲ್ಲಿ ಡ್ಯಾಕ್ ಬೋರ್ಡ್ ಇವಾಗ ಕ್ಲಾಸ್ ವಿ ಹಾವ್ ಅಂಡರ್ಸ್ಟುಡ್ ವಾಟ್ ಇಸ್ ದ ಮೀನಿಂಗ್ ಆಫ್ ಕ್ಲಾಸ್. ಯಾವ ಕ್ಲಾಸ್ ಅನ್ನು ಗೊತ್ತಾಗುತ್ತೇವೆ, ಡಿಪೆಂಡೆಂಟ್ ಆರ್ ಇಂಡಿಪೆಂಡೆಂಟ್ ಕ್ಲಾಸ್ ಗೊತ್ತಾಗತ್ತಾ? ಅದು ಗೊತ್ತಾದ್ರೆ ಮಾತ್ರ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸೆಂಟೆನ್ಸಸ್. ಅಂತೂ ಮಾತ್ರ ಯಾಕಂದ್ರೆ ನಮ್ಗೆ ಡಿಫ್ರೆನ್ಶಿಯೇಟ್ ಮಾಡ್ಬೇಕಾದ್ರೆ ಗೊತ್ತಾಗಬೇಕಲ್ಲ. ಸೊ ಸೆಂಟೆನ್ಸಸ್ ಅಂದ್ರೆ ಸೊ ಸಿಂಪಲ್, ಕಂಪೌಂಡ್ ಅಂಡ್ ಕಾಂಪ್ಲೆಕ್ಸ್. ಓಕೆ, ನಿಮ್ಮ ಸಿಲೆಬಸ್ ಕೊಟ್ಟಿದ್ದು ಇಷ್ಟನೇ. ಸಿಂಪಲ್ ಸೆಂಟೆನ್ಸಸ್ ನಾನು ಆಡ್ ಮಾಡಿದ್ದೀನಿ, ಲಾಸ್ಟ್ ಆಡ್ ಮಾಡಿ. Simple sentence means a simple sentence is one which has only one subject and one predicate. ಒಂದು ಸಬ್ಜೆಕ್ಟ್ ಇರ್ಬೇಕು, ಒಂದು ಪ್ರೆಡಿಕೇಟ್ ಇದ್ರೆ ಮುಗೀತು. ದಟ್ಸ್ ಸಿಂಪಲ್ ಸೆಂಟೆನ್ಸ್. ಗೊತ್ತಾಯ್ತಾ? ಸೊ ಅದನ್ನ ಇನ್ನೊಂದು ಸ್ವಲ್ಪ ಹೇಳ್ಬೇಕಾದ್ರೆ, ಶಿ ಇಸ್ ಸ್ಟಡಿಂಗ್ ಫಾರ್ ಹರ್ ಎಕ್ಸಾಮ್ಸ್ ದಲ್ಲಿ ಶಿ ಇದೆ ಅಂಡ್ ರಿಮೈನಿಂಗ್ ಒಂದು ಪ್ರೆಡಿಕೇಟ್ ಇದೆ, ಒಂದು ಸಬ್ಜೆಕ್ಟ್ ಇದೆ. ಓಕೆ, ಸೊ ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ದಿ ಸಿಂಪಲ್ ಸೆಂಟೆನ್ಸ್. ಇದು ಗೊತ್ತಾಗುತ್ತೆ, ಕಂಪ್ಲೀಟ್ ಥಾಟ್. ಸೊ ಅದನ್ನ ನಾನು ಹೆಂಗಂತ ಕೊಡ್ತೀನಿ ನೋಡ್ರಿ. ಇದರಲ್ಲಿ ಮೋಸ್ಟ್ ಬೇಸಿಕ್ ಎಲಿಮೆಂಟ್ಸ್ ಆರ್ ಸಬ್ಜೆಕ್ಟ್ ಇರಬೇಕು, ವರ್ಬ್ ಇರಬೇಕು ಅಂಡ್ ಅ ಕಂಪ್ಲೀಟ್ ಥಾಟ್ ಇರಬೇಕು. ವಿಚಾರ ಮಾಡಿರ್ಲಿ, ತ್ರೀ ಎಲಿಮೆಂಟ್ಸ್ಗಳನ್ನ. ಸೊ ಒಂದು ಸಬ್ಜೆಕ್ಟ್ ಇರಬೇಕು, ಒಂದು ಕ್ರಿಯಾಪದ ಇರಬೇಕು ಅಂಡ್ ಅ ಕಂಪ್ಲೀಟೆಡ್ ಥಾಟ್ ಇರಬೇಕು ರೀ. ಓಕೆ, ದಟ್ ಇಸ್ ನೋನ್ ಆಸ್ ಸಿಂಪಲ್ ಸೆಂಟೆನ್ಸ್. ಸೊ ನೆಕ್ಸ್ಟ್ ಸಿಂಪಲ್ ಸೆಂಟೆನ್ಸ್ ಗೆ ಎಕ್ಸಾಂಪಲ್ಸ್ ನೋಡಿ. ಜೋ ವೇಟೆಡ್ ಫಾರ್ ದ ಟ್ರೈನ್. ಓಕೆ, ಇದು ಗೊತ್ತಾಗುತ್ತೆ. ಜೋ ಇಟ್ಸ್ ಅ ಸಬ್ಜೆಕ್ಟ್ and remaining all it's a verb. Okay, and objective ಗೊತ್ತಾಗುತ್ತೆ ನಿಮಗೆ. The train was late. ಗೊತ್ತಾಗುತ್ತೆ, right? Yeah. So Mary and Samant took the bus. ಇಲ್ಲಿ ಟು ದಿಸ್ ಇವಾಗ ನಾವು ಆಕ್ಚುಲಿ ಏನ್ ಕರಿತೀವಿ ಗೊತ್ತಾ, ಮೈನ್ ಅಂಡ್ ಸಮಂತ ಕಂಪೌಂಡ್ ಸಬ್ಜೆಕ್ಟ್ ಅಂತ ಕರಿತೀವಿ. ಎರಡು ಸೇರಿಸಿ ಮಾಡೋದು ಕಂಪೌಂಡ್. ಸೊ ಅಂಡ್ ಟೂಕ್ ಇಟ್ ಈಸ್ ಅ ವರ್ಬ್. ಗೊತ್ತಾಗ, ಬಟ್ ಇದು ಸ್ವಲ್ಪ ರೈಟ್. I looked for Mary and Samantha at the bus station ಅಂತ ಇದೆ. ಸೊ ಇಲ್ಲಿ I is the subject, looked ಅನ್ನೋದು verb ಆಯ್ತು. ಓಕೆ, ರಿಮೈನಿಂಗ್ ಪ್ರೆಡಿಕೇಟ್. ಸೊ ಸಿಂಪಲ್ ಸೆಂಟೆನ್ಸಸ್ಗೆ ಕನ್ಸಿಸ್ಟ್ ಆಫ್ ಜಸ್ಟ್ ಒನ್ ಕ್ಲಾಸ್ ಮಾತ್ರ ಇರುತ್ತೆ. ನೋಡಿ, ನಾನು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಯಾವತ್ತಿ ಆಡ್ ಮಾಡ್ತಿದ್ದೀನಿ ಮಾಡಿ ಟೀಚರ್ಸ್, ನಿಮಗೆ ಗೊತ್ತಿರತ್ತ. ಬಟ್ ಅದನ್ನ ಯಾವತ್ತಿ ನಾನು ಬಿಡಿಯಾಗಿ ತಿಳಿಸ್ತಾ ಇದ್ದೀನಿ. ಸಿಂಪಲ್ ಸೆಂಟೆನ್ಸ್ ಕನ್ಸಿಸ್ಟ್ ಜಸ್ಟ್ ಒನ್ ಕ್ಲಾಸ್ ಇರುತ್ತೆ, ನಮ್ದು ಇಟ್ಕೊಳ್ರಿ. ದಿಸ್ ಕ್ಲಾಸ್ ಕಾಲ್ಡ್ ಇಂಡಿಪೆಂಡೆಂಟ್ ಕ್ಲಾಸ್ ಆಗಿರುತ್ತೆ. ಓಕೆ, ರೈಟಾ? ಸಿಂಪಲ್ ಸೆಂಟೆನ್ಸ್ ಆಫ್ ಫೈನೈಟ್ ವರ್ಬ್ಸ್ ಇರುತ್ತೆ. ಓಕೆ, ಹಾಗಾದ್ರೆ ಫೈನೈಟ್ ವರ್ಬ್ಸ್ ಅಂದ್ರೆ ಮತ್ತೆ ಅದ್ರ ಬಗ್ಗೆನೂ ಮಾಹಿತಿ ಕೊಡ್ಬೇಕಾಗತ್ತಲ್ಲ. ಸೊ ಫೈನೈಟ್ ವರ್ಬ್ ಇಸ್ ಅ ವರ್ಬ್ ದಟ್ ಶೋಸ್ ಅ ಪರ್ಟಿಕ್ಯುಲರ್ ಟೆನ್ಸ್, ಪರ್ಸನ್, ಅ ನಂಬರ್. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಒಂದು ಕಾಲವನ್ನು ಸೂಚಿಸುವಂತ ಕ್ರಿಯಾಪದವನ್ನ ನಾವು ಫೈನೈಟ್ ವರ್ಬ್ಸ್ ಅಂತ ಕರಿತೀವಿ. ಕಾಲವನ್ನು ತೋರಿಸುವಂತ ಕ್ರಿಯಾಪದ. ಆಕ್ಚುಲಿ ಕಂಪ್ಲೀಟ್ ಮೀನಿಂಗ್ ಹೇಳ್ಬೇಕಾದ್ರೆ ಆ ಫೈನೈಟ್ ವರ್ಬ್ ಇಟ್ ಶೋಸ್ ಕೇವಲ ನಾಟ್ ಓನ್ಲಿ ಟೆನ್ಸ್, ಇವನ್ ಪರ್ಸನ್ಸ್ ಇರ್ಬೋದು, ನಂಬರ್ ಅನ್ನು ಕೂಡ ಅದನ್ನ ಶೋ ಮಾಡುತ್ತೆ. ಕ್ಲಿಯರಾ? ಸೊ ಫೈನೈಟ್ ಅಂಡ್ ನಾನ್ ಫೈನೈಟ್ ಗೊತ್ತಾಗುತ್ತೆ. ಸೊ ನಾನ್ ಫೈನೈಟ್ ಗೊತ್ತಾಗುತ್ತೆ, 2 + ವರ್ಬ್ ಅಂದ್ರೆ V1 ಬಂದಿರ್ತದೆ, ದಟ್ಸ್ ನಾನ್ ಫೈನೈಟ್. ಅದು ಗೊತ್ತಾಗುತ್ತೆ. ಸೊ ಯಾವ ಕ್ರಿಯಾಪದಗಳು ಕಾಲವನ್ನು ತೋರಿಸುತ್ತೋ ಅಂತವಕ್ಕೆ ನಾವು ಜನರಲ್ ಆಗಿ ಹೇಳ್ಬೇಕಾದ್ರೆ ಫೈನೈಟ್ ವರ್ಬ್ಸ್ ಅಂತ ಕರಿತೀವಿ. ಸೊ ಈ ಸಿಂಪಲ್ ಸೆಂಟೆನ್ಸ್ ಅಲ್ಲಿ ಕ್ಲಾಸ್ ಇರುತ್ತೆ, ಇಂಡಿಪೆಂಡೆಂಟ್ ಕ್ಲಾಸ್ ಆಗಿರುತ್ತೆ ಅದು. ಆಮೇಲೆ ಒಂದು ಫೈನೈಟ್ ವರ್ಬ್ಸೇ ಇರ್ತಾವೆ ನಮ್ದು ಇಟ್ಕೊಳ್ರಿ. ಸೊ ಫೈನೈಟ್ ವರ್ಬ್ಸ್ಗೆ ನಾವು ಮೇನ್ ವರ್ಬ್ ಅಂತ ಕರಿತೀವಿ ಕಾಮನ್ ಆಗಿ. ದೇ ಕ್ಯಾನ್ ಬಿ ಪಾರ್ಟ್ ಆಫ್ ಆನ್ ಇಂಡಿಪೆಂಡೆಂಟ್ ಕ್ಲಾಸ್ ಆರ್ ಗೊತ್ತಾಗುತ್ತೆ. ಓಕೆ, ಮೇನ್ ವರ್ಬ್ ಅಂತ ಕೂಡ ಕರಿತೀವಿ. ಇನ್ನು ಎಕ್ಸಾಂಪಲ್ಸ್ ನೋಡ್ಕೊಂಡ್ಬಿಡೋಣ. ಓಕೆ, ಅದಕ್ಕೂ ಎಕ್ಸಾಂಪಲ್ಸ್ ಐ ಹ್ಯಾವ್ ಗಿವನ್. ಸೊ ಐ ಆಮ್ ರೀಡಿಂಗ್ ಅ ಬುಕ್. ಹಿಯರ್ ಇಸ್ reading. It is an example for the fine verbs. Okay, plays football, plays. She has a pet, has here. We went, got the teachers, right? So very simple method, VS method discussion model. Okay, what is VS method? A simple sentence ಏನೇನಿರುತ್ತೆ, ಒಂದು ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ ಅಂಡ್ ಕಂಪ್ಲೀಟ್ ಥಾಟ್ ಇರುತ್ತೆ ಅನ್ನೋದು ಗೊತ್ತಾಯ್ತು. ಎಕ್ಸಾಂಪಲ್ಗೆ ದ ಟ್ರೈನ್ ವಾಸ್ ಲೇಟ್ ಇವೆಲ್ಲ ನೋಡಿದೀವಿ. ಇನ್ನ ಕಂಪೌಂಡ್ ಸೆಂಟೆನ್ಸಸ್ ಅಂತಂದ್ರೆ ಏನು?
Compound sentence consists of two independent clauses. Beautiful. ಸಾಧ್ಯ ಆದಷ್ಟು ಮಟ್ಟಿಗೆ ಅದನ್ನ ಏನ್ ಮಾಡಿದೀನಿ, ಕಂಪ್ರೆಸ್ ಮಾಡಿದೀನಿ ಡೆಫಿನೇಷನ್ ಅನ್ನ. ಕಂಪೌಂಡ್ ಸೆಂಟೆನ್ಸ್ ಅಂದ್ರೆ ಎರಡು ಇಂಡಿಪೆಂಡೆಂಟ್ ಕ್ಲಾಸ್ಗಳನ್ನು ಹೊಂದಿರುತ್ತದೆ. ಓಕೆ, ದೀಸ್ ಟೂ ಕ್ಲಾಸಸ್ ಆರ್, ಆ ಎರಡು ಕ್ಲಾಸಸ್ಗಳನ್ನ ಲಿಂಕ್ ಟುಗೆದರ್ ವಿತ್ ಕನ್ಜಂಕ್ಷನ್. ವಾ, ಆ ಕನ್ಜಂಕ್ಷನ್ಸ್ ಒಂದಿಗೆ ಎರಡು ವಾಕ್ಯಗಳನ್ನ, ಎರಡು ಸ್ವತಂತ್ರ ಕ್ಲಾಸಸ್ಗಳನ್ನ ನಾವು ಜಾಯಿಂಟ್ ಮಾಡ್ತೇವಿ. ಯಾವ ವರ್ಡ್ಸ್ಗಳು ಅಂದ್ರೆ, ಯಾವ ಕಂಜಂಕ್ಷನ್ಸ್ ಅಂದ್ರೆ, ಬಟ್ ಆ್ಯಂಡ್ ಆಗಿರ್ಬೋದು, ಬಟ್ ಆಗಿರ್ಬೋದು, ಫಾರ್, ನಾರ್, ಆರ್, ಸೋ, ಯಟ್. ಫ್ಯಾನ್ ಬಾಯ್ಸ್ ಅಂತ ನಾವು ಒಂದು ಕಾಮನ್ ಆಗಿ ಕರಿತಿರ್ತಾವೆ ಫ್ಯಾನ್ ಬಾಯ್ಸ್ ಅಂತ ಹೇಳಿ. ಸೊ ಶಾರ್ಟ್ ಕಟ್ ಆಗಿ, ಸೊ ಆ ಕಂಜಂಕ್ಷನ್ಸ್ ಒಂದಿಗೆ ನಾವು ಕನೆಕ್ಟ್ ಮಾಡ್ತೇವಿ. ಸೊ ಈ ಏನ್ ರೈಟಿಂಗ್ ದಲ್ಲಿ ಕೊಟ್ಟಿದ್ದಾರೆ ನೆನಪಲ್ಲಿ ಇಟ್ಕೊಂಡು ಮಾಡಿ ಟೀಚರ್ಸ್, ಬ್ಯೂಟಿಫುಲ್ ನನಗೆ. ಯಾಕಂದ್ರೆ ಮೊದಲು ಕೊಟ್ಟಿದ್ದು ಬಹಳಷ್ಟು ಲೆಂತಿ ಇದು ಕೊಟ್ಟಿದೆ ನಾನು, ಏನು ಡೆಫಿನೇಷನ್ ಅನ್ನ ಫಾರ್ ಕಂಪೌಂಡ್ ಸೆಂಟೆನ್ಸ್ಗೆ. ಆಮೇಲೆ ನನಗೆ ಲೈಕ್ ಆಗಿದೆ ಇದು, ಅದನ್ನ ಡಿವೈಡ್ ಮಾಡ್ತಾ ಹೋಗ್ತೇನೆ. ಟೂ ಇಂಡಿಪೆಂಡೆಂಟ್ ಕ್ಲಾಸ್ ಜೊತೆಗೆ ಕೂಡಿರ್ತ, ಆ ಅವುಗಳನ್ನ ಯಾವ್ದು ಚೇಂಜ್ ಮಾಡ್ತಾ, ಇವೇನ್ ಕಂಜಂಕ್ಷನ್ಸ್ ಬರ್ತಾವ ಬಟ್, ಫಾರ್, ಆ್ಯಂಡ್, ನಾರ್, ಇವು ಜಾಯಿಂಟ್ ಮಾಡಿರ್ತವೆ. ಆ ಎರಡು ಕಂಜಂಕ್ಷನ್ಸ್, ಎರಡು ಇಂಡಿಪೆಂಡೆಂಟ್ ಕ್ಲಾಸ್. ಓಕೆ, ಸೊ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂತ ಕಾಮನ್ ಆಗಿ ಕರಿತೀವಿ. ಅವು ರಿಮೆಂಬರ್ ಫ್ಯಾನ್ ಬಾಯ್ಸ್ ಅಂತ ನಮ್ದು ಇಟ್ಕೊಳ್ರಿ ಅಂತ ಹೇಳ್ತೀವಿ. ಫಾರ್, ಆ್ಯಂಡ್, ನಾರ್ ಅಂತಾನೆ, ಬಟ್, ಆರ್, ಓಕೆ, ಎಟ್. ಸೊ ಇವು ಕೈಂಡ್ ಆಫ್ ಫ್ಯಾನ್ ಬಾಯ್ಸ್, ಫೇಮಸ್, ವೆರಿ ಫೇಮಸ್ ಕಂಜಂಕ್ಷನ್ಸ್. ಓಕೆ, ರೈಟ್. ಎಕ್ಸಾಂಪಲ್ಸ್ ನೋಡೋಣ. ಜೋ ವೇಟೆಡ್ ಫಾರ್ ದ ಟ್ರೈನ್ ಬಟ್ ದ ಟ್ರೈನ್ ವಾಸ್ ಲೇಟ್. ಬ್ಯೂಟಿಫುಲ್. ಓಕೆ, ಕಂಪೌಂಡ್ ಸೆಂಟೆನ್ಸ್ಗೆ ಇಷ್ಟು ಚೆನ್ನಾಗಿ ಎಕ್ಸಾಂಪಲ್ ನೋಡ್ರಿ. ಜೋ ವೇಟೆಡ್ ಫಾರ್ ದ ಟ್ರೈನ್ ಬಟ್ ದ ಟ್ರೈನ್ ವಾಸ್ ಲೇಟ್. ಜೋ ವೇಟ್ ಮಾಡ್ತಾ ಇದ್ದ ಟ್ರೈನ್ಗಾಗಿ, ಆದರೆ ದ ಟ್ರೈನ್ ವಾಸ್ ಲೇಟ್. ಇವು ಎರಡು ಸ್ವತಂತ್ರವಾದ ಇಂಡಿಪೆಂಡೆಂಟ್ ಕ್ಲಾಸ್ಗಳನ್ನ ಇಲ್ಲಿ ಬಟ್ ಅನ್ನೋದು ಸೇರಿಸ್ತಾ ಇದೆ, ಕಾಮಾ ಬಂದಿದೆ, ನಮ್ದು ಇಟ್ಕೊಡ್ರಿ. ಸೊ ಇಟ್ಸ್ ಎನ್ ಎಕ್ಸಾಂಪಲ್ ಫಾರ್ ದಿ ಕಂಪೌಂಡ್ ಸೆಂಟೆನ್ಸ್. Mary and Samant arrived at the bus station before noon ಅನ್ನೋದು Mary and Samant ಸಬ್ಜೆಕ್ಟ್ ಆಯ್ತು, arrived ಅನ್ನೋದು ವರ್ಬ್ ಆಯ್ತು. At the bus station before noon ಅನ್ನೋದು ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಆಯ್ತು. ಸೊ they left on the bus before I arrived. They left on the bus before I arrived ಅನ್ನೋದು ಮತ್ತೊಂದು ಇಂಡಿಪೆಂಡೆಂಟ್ ಕ್ಲಾಸ್ ಆಯ್ತು. ಇದನ್ನ ಜಾಯಿಂಟ್ ಮಾಡೋದು ಯಾಕೆ? ಓಕೆ, ಸೊ ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ದ ಕಂಪೌಂಡ್. ಸೊ Mary and Samantha on the bus stop before I saw, I did not see the, ಅದನ್ನೇ ವಾಕ್ಯ ಸ್ವಲ್ಪ, so I did not see them at the bus. I did not see them at the bus station ಅನ್ನೋದು ಒಂದು ಇಂಡಿಪೆಂಡೆಂಟ್ ಕ್ಲಾಸ್. ಇಲ್ಲಿಂದ ಇಲ್ಲವರೆಗೆ ಬಸ್ ಬಿಫೋರ್ ಐ ಅರೈವ್ಡ್ ಅನ್ನೋದು ಮತ್ತೊಂದು ವಾಕ್ಯ. ಅದನ್ನ ಸ್ವಲ್ಪ ಚೇಂಜ್ ಮಾಡ್ತೀವಿ. ಸೊ ಇನ್ನು ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ನೋಡೋಣ. A complex sentence is made up of an independent clause. ಟೀಚರ್ಸ್ ಅಂತ ಹೇಳ್ಬೋದು, ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಇರ್ತೈತಿ, ಆದ್ರೆ ಒಂದು ಅಥವಾ ಅದಕ್ಕಿಂತ ಹೆಚ್ಚಿಗೆ ಮೋರ್ ಡಿಪೆಂಡೆಂಟ್ ಕ್ಲಾಸ್ಗಳು ಇರ್ತವೆ, ಕನೆಕ್ಟೆಡ್ ಆಗಿರ್ತವೆ. ಬ್ಯೂಟಿಫುಲ್. ಅದನ್ನ ನಾನು ಮತ್ತೆ ಶಾರ್ಟ್ಕಟ್ ಮಾಡಿ ಹೇಳ್ತೀನಿ ಕೊನೆಯದಾಗಿ. ಒಂದು ಇಂಡಿಪೆಂಡೆಂಟ್ ಇರುತ್ತೆ ಮತ್ತು ಒಂದಕ್ಕಿಂತ ಹೆಚ್ಚಿಗೆ ಡಿಪೆಂಡೆಂಟ್ ಕ್ಲಾಸ್, ಒಂದಾಗಿರ್ಬೋದು ಅದಕ್ಕಿಂತ ಹೆಚ್ಚಿಗೆ ಡಿಪೆಂಡೆಂಟ್ ಕ್ಲಾಸ್ಗಳು ಇರ್ತವೆ. ಎಕ್ಸಾಂಪಲ್ ನೋಡ್ರೆ ಗೊತ್ತಾಗುತ್ತಲ್ಲ. ಸೊ ದ ಸಬಾರ್ಡಿನೇಟ್ ಕ್ಲಾಸ್ ಆಡ್ ಮೋರ್ ವೇಟೇಜ್ ಟು ದಿ ಮೇನ್ ಕ್ಲಾಸ್. ಹಾಗಾದ್ರೆ ಸಬಾರ್ಡಿನೇಟ್ ಕ್ಲಾಸ್ ಅಥವಾ ಡಿಪೆಂಡೆಂಟ್ ಕ್ಲಾಸ್ ಬೋತ್ ಆರ್ ಸೇಮ್, ನಿಮ್ಗೆ ಹೇಳ್ಬೋದು, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಈ ಸಬಾರ್ಡಿನೇಟ್ ಕ್ಲಾಸ್ ಅಥವಾ ಡಿಪೆಂಡೆಂಟ್ ಕ್ಲಾಸ್ ಅನ್ನೋದು ಏನಿದೆಯಲ್ಲ, ಅದು ಯಾವ್ದಕ್ಕೆ ಹೆಚ್ಚಿಗೆ ವೇಟೇಜ್ ಕೊಡುತ್ತೆ ಅಂತಂದ್ರೆ ಮೇನ್ ಕ್ಲಾಸ್ಗೆ ಹೆಚ್ಚಿನ ಒಂದು ವೇಟೇಜ್ ಅನ್ನು ಕೊಡುವ ಕೆಲಸ ಮಾಡ್ತದೆ. ದಟ್ಸ್ ಅ ಫಂಕ್ಷನ್ ಆಫ್ ದ ಸಬಾರ್ಡಿನೇಟ್ ಕ್ಲಾಸ್. ಎಕ್ಸಾಂಪಲ್ಸ್ ನೋಡ್ರೆ ಕ್ಲಿಯರ್ ಆಗುತ್ತೆ. ಬಿಕಾಸ್ ಮ್ಯಾರಿ ಸಮಂತ್ ಅನ್ನೋದು ಅರೈವ್ಡ್ ದ ಬಸ್ ಸ್ಟೇಷನ್ ಬಿಫೋರ್ ನೂನ್ ಅನ್ನೋದು, ಓಕೆ. ವೈಲ್ ಹಿ ವೇಟೆಡ್ ಅಟ್ ದ ಟ್ರೈನ್ ಸ್ಟೇಷನ್ ಅನ್ನೋದು, ಇವು ಆಫ್ಟರ್ ದೇ ಲೆಫ್ಟ್ ಆನ್ ದ ಬಸ್ ಅನ್ನೋದು. ಸೊ ಇವು ಡಿಪೆಂಡೆಂಟ್, ಓಕೆ, ಹೆಚ್ಚಿಗೆ ಇಂಡಿಪೆಂಡೆಂಟ್ ಕ್ಲಾಸ್ಗೆ ಹೆಚ್ಚೆ ಆಡ್ ಆನ್ ಮಾಡ್ತಾವ. ಇದು ಡಿಪೆಂಡೆಂಟ್ ಕ್ಲಾಸ್ ಅಂದ್ರೆ ಯಾವುದು ಸ್ವತಂತ್ರವಾಗಿ ನಿಲ್ಲೋದಿಲ್ಲ ಅದು. ಓಕೆ, ಇಲ್ಲಿ ನೋಡ್ರಿ, ಸಚ್, ಒಂದು ನೋಟ್ ಇದೆ. ಸಚ್ as those above cannot stand alone as a sentence, ಗೊತ್ತಿದೆ, ಬಟ್ ದೇ ಕ್ಯಾನ್ ಬಿ ಆಡೆಡ್ ಟು an independent clause to form a ಕಾಂಪ್ಲೆಕ್ಸ್ ಸೆಂಟೆನ್ಸ್ ಗೆ ಏನ್ ಮಾಡ್ತಾವು, ಆಡ್ ಆನ್ ಮಾಡುತ್ತೆ. ಓಕೆ, ಇನ್ನು ವರ್ಣಿಸಿರುವಂತ. ಸೊ ಎಕ್ಸಾಂಪಲ್ಸ್ ನೋಡೋಣ. ಅದು ಕಾಮ ಎಲ್ಲಿ ಬರುತ್ತದೆ. ಸೊ ಸಮ್ ಮೋಸ್ಟ್ ಕಾಮನ್ ಸಬಾರ್ಡಿನೇಟ್ ಕಂಜಂಕ್ಷನ್ಸ್ ಆಫ್ಟರ್ ಆಗಿರ್ಬೋದು, ಆಲ್ದೋ ಆಗಿರ್ಬೋದು, ಆಸ್ ಆಗಿರ್ಬೋದು, ಬಿಕಾಸ್ ಆಗಿರ್ಬೋದು, ಬಿಫೋರ್ ಆಗಿರ್ಬೋದು, ಇವನ್ ಆಗಿರ್ಬೋದು,
ಇಫ್ ಆಗಿರ್ಬೋದು, ಓಕೆ, ಸಿನ್ಸ್. ಸೊ ದೋ ಆಗಿರ್ಬೋದು, ಅನ್ಲೆಸ್ ಆಗಿರ್ಬೋದು, ಅಂಟಿಲ್ ಆಗಿರ್ಬೋದು, ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ವೆನ್ ಆಗಿರ್ಬೋದು, ವೆನ್ ಎವರ್ ಆಗಿರ್ಬೋದು, ಸೊ ವೆರ್ ಎಸ್ ಆಗಿರ್ಬೋದು, ವೆರ್ ಎವರ್ ಆಗಿರ್ಬೋದು, ವೈಲ್ ಆಗಿರ್ಬೋದು. ಓಕೆ, ಹಾಗಾದ್ರೆ a complex sentence joins an independent clause with one or more dependent clause ಅಂತ ನಾನು ಅದನ್ನೇ ಹೇಳಿದೆ. ಸೊ ದ ಡಿಪೆಂಡೆಂಟ್ ಕ್ಲಾಸ್ ಕ್ಯಾನ್ ಬಿ ಗೋ ಫಸ್ಟ್ ಇನ್ ದ ಸೆಂಟೆನ್ಸ್. ಒಮ್ಮೆ ಏನಾಗುತ್ತೆ, ಡಿಪೆಂಡೆಂಟ್ ಕ್ಲಾಸ್ ಫಸ್ಟ್ ಬರ್ಬೋದು, ಫಾಲೋಡ್ ಬೈ ದ ಇಂಡಿಪೆಂಡೆಂಟ್ ಕ್ಲಾಸ್. ಅದಾದ ನಂತರ ಇಂಡಿಪೆಂಡೆಂಟ್ ಕ್ಲಾಸ್ ಬರ್ಬೋದು. ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ, ಅದೊಂದು ರೂಲ್ಸ್ ಇದೆ. ವೆನ್ ದ ಡಿಪೆಂಡೆಂಟ್ ಕ್ಲಾಸ್ ಫಸ್ಟ್ ಬಂದ್ರೆ ಕಾಮಾ ಶುಡ್ ಬಿ ಯೂಸ್ ದ ಸಪರೇಟ್ ದ ಟು ಕ್ಲಾಸ್. ಅದನ್ನ ಹೇಳಿದ್ರೆ ಗೊತ್ತಾಗ್ತೀನಿ. ಇಂಡಿಪೆಂಡೆಂಟ್ ಕ್ಲಾಸ್ ಫಸ್ಟ್ ಬಂದಾಕಾರ, ಸೊ ವಿ ಓನ್ ದ ಗೇಮ್ ಬಿಕಾಸ್ ವಿ ವರ್ಕ್ ಟುಗೆದರ್ ಆಸ್ ಅ ಟೀಮ್ ಅನ್ನೋದು ಒಂದು ಇದೆ. ಓಕೆ, ಸೊ ಇದು ಮೊದಲು ಇಂಡಿಪೆಂಡೆಂಟ್ ಕ್ಲಾಸ್ ಬಂದಿದೆ, ಆಮೇಲೆ ಡಿಪೆಂಡೆಂಟ್ ಕ್ಲಾಸ್ ಬಂದಿದೆ. ಇಲ್ಲಿ ಎಲ್ಲಿ ಕಾಮಾ ಬಂದಿಲ್ಲ ಅನ್ಕೊಡ್ರಿ. ಅದನ್ನೇ ಡಿಪೆಂಡೆಂಟ್ ಕ್ಲಾಸ್ ಬಂದಿತ್ತು ತಿಳ್ಕೊರಿ. ಆಲ್ದೋ ಐ ಬ್ರೋಕ್ ಮೈ ಆರ್ಮ್ ಅನ್ನೋದ್ ನಂತರ ಕಾಮಾ ಕೊಡಬೇಕಾಗತ್ತೆ. ಐ ಸ್ಟಿಲ್ ಚೀರ್ ಫಾರ್ ಮೈ ಟೀಮ್ ಫ್ರಮ್ ದ ಸೈಡ್ ಲೈನ್ಸ್ ಅನ್ನೋದು ಇಂಡಿಪೆಂಡೆಂಟ್ ಕ್ಲಾಸ್ ಆಗುತ್ತೆ. ಇದು ಇಂಡಿಪೆಂಡೆಂಟ್ ಕ್ಲಾಸ್. ಈ ರೀತಿ ಬಂದಾಗ ಈ ರೀತಿ ಪಂಕ್ಚುಯೇಷನ್ ಮಾರ್ಕ್ ನ ಕಾಮನ್ ಯೂಸ್ ಮಾಡ್ರಿ ಅಂತ ಹೇಳಿ ಒಂದು ಟಿಪ್. ಓಕೆ, ರೈಟ್. ಎಸ್, ಬಿಕಾಸ್ Mary and Samantha arrived at the bus station before noon, comma, I did not see them at the station. ಗೊತ್ತಾಯ್ತಾ? So dependent clause and independent clause. While he waited at the train station, comma, Joe realized that the train was late. ಸೊ ಗೊತ್ತಾಗ್ತದೆ. ಓಕೆ, ಆಫ್ಟರ್, ಬಿಕಾಸ್, ವೈಲ್ ಅನ್ನೋದನ್ನ ಯೂಸ್ ಮಾಡಿ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಮಾಡಿ. ಇನ್ನು ಇದು ಇದು ಆಕ್ಚುಲಿ ಹೇಳ್ತಾ ಇದ್ದೀನಿ ನಾನು, ಇದರಲ್ಲಿ ಇಲ್ಲ ನಿಮ್ಮಲ್ಲಿ, ಅದಕ್ಕೂ ಸ್ವಲ್ಪ ಮಾಹಿತಿ ಕೊಟ್ಬಿಡ್ತೇನೆ. ಓಕೆ, ಕಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂದ್ರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ ಇರ್ತಾವು, ಮಲ್ಟಿಪಲ್ ಡಿಪೆಂಡೆಂಟ್ ಕ್ಲಾಸ್ ಇದ್ದರೆ ಮುಗಿದಾಯ್ತು. ದಟ್ಸ್ an example for the compound or compound complex sentence. ಹೌದಾ, ಇಷ್ಟೇ ಇದರಲ್ಲಿ ಏನು ವಿಶೇಷ. ಮಲ್ಟಿಪಲ್ ಇಂಡಿಪೆಂಡೆಂಟ್ ಇರ್ತಾವ, ಮಲ್ಟಿಪಲ್ ಡಿಪೆಂಡೆಂಟ್ ಕ್ಲಾಸ್ ಇರ್ತಾವ. ಎಕ್ಸಾಂಪಲ್ ನೋಡೋಣ. I went to bed because I was tired. Beautiful. But I couldn't sleep because of the noise. I went to bed because I went to bed. Independent clause, because I was tired. Dependent clause, I couldn't sleep ಅನ್ನೋದು. Okay, independent clause and because of the noise ಅನ್ನೋದು ಡಿಪೆಂಡೆಂಟ್ ಕ್ಲಾಸ್. ಸೊ ಇದೊಂದು ಇರಲಿ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಕಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್. ರೈಟ್, ರೈಟ್ ಟೀಚರ್ಸ್. ಇನ್ನ ಶಾರ್ಟ್ ಕಟ್ ಡಿಸ್ಕಸ್ ಮಾಡೋಣ. ಸೊ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಸಿಂಪಲ್ ಸೆಂಟೆನ್ಸ್ ಕನ್ಸಿಸ್ಟ್ ಜಸ್ಟ್ ಒನ್ ಕ್ಲಾಸ್ ಇರುತ್ತೆ. ಓಕೆ, ಕಂಪೌಂಡ್ ಸೆಂಟೆನ್ಸ್ ದಲ್ಲಿ ಟೂ ಆರ್ ಮೋರ್ ಇಂಡಿಪೆಂಡೆಂಟ್ ಕ್ಲಾಸಸ್ ಇರ್ತಾವೆ. ನೆನಪಿಟ್ಕೊಳ್ಳಿ ಟೀಚರ್ಸ್, ಟೂ ಆರ್ ಮೋರ್ ಇಂಡಿಪೆಂಡೆಂಟ್ ಕ್ಲಾಸ್ ಇರ್ತಾವೆ. ಆದ್ರೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ ದಲ್ಲಿ ಇಂಡಿಪೆಂಡೆಂಟ್ ಕ್ಲಾಸ್ ಇರ್ತಾವೆ ಒಂದು, ಅಥವಾ ಮೋರ್ ಡಿಪೆಂಡೆಂಟ್ ಕ್ಲಾಸ್ ಇರ್ತವೆ. ಓಕೆ, ಹೆಚ್ಚಿಗೆ ಒಂದು ಇಂಡಿಪೆಂಡೆಂಟ್ ಇರ್ತಾವೆ, ಮೋರ್ ಡಿಪೆಂಡೆಂಟ್ ಇರ್ತಾವೆ. ಆದ್ರೆ ಕಂಪೌಂಡ್ ಕಾಂಪ್ಲೆಕ್ಸ್ ಅಲ್ಲಿ ಮಲ್ಟಿಪಲ್ ಇಂಡಿಪೆಂಡೆಂಟ್ ಇರ್ತಾವೆ ಮತ್ತು ಡಿಪೆಂಡೆಂಟ್ ಕ್ಲಾಸ್ಗಳು ಇರ್ತಾವೆ. ರೈಟ್, ಕ್ಲಿಯರ್? ಇಟ್ಸ್ ಅ ಶಾರ್ಟ್ ಕಟ್ ಮೆಥಡ್. ಓಕೆ, ರೈಟ್. ಸೊ ಇವಾಗ ಎಕ್ಸರ್ಸೈಸ್ ನೋಡೋಣ. ರೀಡ್ ಮಾಡ್ರಿ, ಸಿಂಪಲ್ ಕಾಂಪ್ಲೆಕ್ಸ್ ಕಾಂಪೌಂಡ್ ಅನ್ನೋದನ್ನ ಡಿವೈಡ್ ಮಾಡಿ ಟಾಪ್ 10 ಕ್ವಶನ್ಸ್ ಫಾರ್. ಸೊ ಮೈ ಡಿಯರ್ ಟೀಚರ್ಸ್, ಎಷ್ಟು ಟಾಪ್ 10 ಗೆ ಎಷ್ಟು ತಗೊಂಡ್ರಿ ಅನ್ನೋದನ್ನ ಕಮೆಂಟ್ ಮಾಡ್ರಿ. ಏನೋ ಮಿಸ್ಟೇಕ್ಸ್ ಇದ್ರು ಕೂಡ ಕಮೆಂಟ್ ಮಾಡ್ರಪ್ಪ, ಗೊತ್ತಾಗುತ್ತೆ. ಸೊ ಅದ್ರ ಬಗ್ಗೆ ಮತ್ತೆ ಹೆಚ್ಚಿಗೆ ನಾವು ಸ್ಟಡಿ ಮಾಡೋಣ ಏನಾದ್ರು ಇದ್ರೆ. ರೈಟ್, ಸೊ ಟಾಪ್ 10 ಕ್ವಶನ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡ್ರಿ, ಟಾಪ್ 10 ಗೆ ಎಷ್ಟು ತಗೊಂಡ್ರಿ ಅನ್ನೋದನ್ನ ಕಮೆಂಟ್ ಮಾಡ್ರಿ. So we were playing in the garden when the guests arrived. Yes, teachers. ಜಾಸ್ತಿ ಟೈಮ್ ಕೊಡಲ್ಲ, ಕ್ವಿಕ್ ಆಗಿ ಮುಗಿಸ್ಬಿಡ್ತೀನಿ. ಸೊ ಅಷ್ಟರಲ್ಲೇ ನೀವು ನೋಡ್ರಿ, ವಿ ವರ್ 2 ಟೈಮ್ಸ್ ರೀಡ್ ಮಾಡ್ತೀನಿ, ಅಷ್ಟರಲ್ಲೇ ಫೈನಲ್ ಮಾಡಿ ನೀವು. ವಿ ವರ್ ಪ್ಲೇಯಿಂಗ್ ಇನ್ ದ ಗಾರ್ಡನ್ ಅಂತ ಇದೆ. ಓಕೆ, ವೆನ್ ದ ಗೆಸ್ಟ್ ಅರೈವ್ಡ್ ಗೊತ್ತಾಗಿರ್ಬೇಕು. ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ದಿ ಕಾಂಪ್ಲೆಕ್ಸ್ ಸೆಂಟೆನ್ಸ್ ರೀ. ಓಕೆ, ರೈಟ್. Though the dog slept in the park, it was given food. Though the dog slept in the park, it was given food. Right? It's also example for the complex sentence. If I do not wake up early tomorrow, I will be late. If I do not wake up early tomorrow, I will be late. Complex sentence. The students were bored in the class. The students were bored in the class.
Simple sentence. The cat saw the puppies playing in the garden. The cat saw the puppies playing in the garden. Simple sentence. Rama is too poor to buy a bicycle. Ramu is too poor to buy a bicycle. It's a simple sentence. You shouldn't have done this to me. You shouldn't have done this to me. Simple sentence. They tried very hard, but they couldn't win the match. They tried very hard, but they couldn't win the match. Compound sentence. Who let that cat in? Who let the cat in? Simple sentence. And it's the last one. Although it was raining, we went for a walk. Although it was raining, we went for a walk. Yes. Complex sentence. ಸೊ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಹೇಳ್ರಿ ಅಥವಾ ಅಡ್ವಾನ್ಸ್ ಲೆವೆಲ್ ಏನಾದ್ರು ಇನ್ಫಾರ್ಮೇಶನ್ ಇದ್ರೆ ಕಮೆಂಟ್ ಮಾಡ್ರಿ. ಸೊ ನನಗೂ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಜೊತೆಗೆ ಬೇರೆ ನಮ್ಮ ಟೀಚರ್ಸ್ ಕೂಡ ಅನುಕೂಲ ಆಗುತ್ತೆ. ಓಕೆ ರೈಟ್. ಸೊ 10ಕ್ಕೆ ಎಷ್ಟು ತಗೊಂಡ್ರೆ ಅನ್ನೋದನ್ನ ಕಮೆಂಟ್ ಮಾಡ್ರಿ. ಎಸ್ ಇಲ್ಲಿಗೆ ಮುಗಿಸ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ನಾನು ಮಾಡ್ಬೇಕಾಗಿದ್ದು ಟ್ರಾನ್ಸ್ಫಾರ್ಮಿಂಗ್ ಆಫ್ ಸೆಂಟೆನ್ಸಸ್ ಇದು ಆಕ್ಚುಲಿ ಇಲ್ಲ ನಿಮಗೆ ನೋಡೋಣ. ಸೊ ಟ್ರಾನ್ಸ್ಫಾರ್ಮಿಂಗ್ ಆಫ್ ಸೆಂಟೆನ್ಸಸ್ ಯಾಕಂದ್ರೆ ಇದನ್ನೊಂದಿಷ್ಟು ಮುಗಿಸಿದ್ರೆ ಸ್ವಲ್ಪ ಐಡಿಯಾ ಬರುತ್ತೆ ಅಂತ ಹೇಳಿ ನನ್ನ ವಿಚಾರ. ಸೊ ಆಕ್ಚುಲಿ ನಾನು ನಿಮಗೆ ಜಿಪಿಎಸ್ ವಾಯ್ಸ್ ಕ್ಲಾಸ್ ಬಗ್ಗೆ ಹೇಳ್ಬೇಕಾಗತ್ತ, ಬಟ್ ಇದನ್ನ ಸ್ವಲ್ಪ ಮಾಹಿತಿ ಕೊಟ್ಟು ನೆಕ್ಸ್ಟ್ ಇಲ್ಲಿಗೆ ಹೋಗೋಣ ಅಂತ ನನ್ನ ವಿಚಾರ. ಓಕೆ ಎಸ್ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಮ್ಮ ಪ್ರಯತ್ನ ಮುಗಿಸೋದ್ರಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅಂಡ್ ಸಬ್ಸ್ಕ್ರೈಬ್ ಆಗ್ರಿ. ಆಕ್ಚುಲಿ ನನ್ನಿಂದ ಲೇಟ್ ಆಗ್ತಿದೆ ವಿಡಿಯೋಸ್ಗಳು, ಸಾರಿ. ಸೊ ಕಂಟಿನ್ಯೂಸ್ ವಿಡಿಯೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆದಷ್ಟು ಕರೆಕ್ಟ್ ಮಾಹಿತಿ ಕೊಡ್ಲಿಕ್ಕೆ ಅಂದ್ರೆ ಅಥೆಂಟಿಕ್ ಅನಿಸ್ಬೇಕು, ಖುಷಿ ಅನಿಸ್ಬೇಕು. ಆ ವಿಡಿಯೋ ನನಗೆ ಮೊದಲು ಖುಷಿ ಅನಿಸ್ಬೇಕು, ಅದಕ್ಕಾಗಿ ಸ್ವಲ್ಪ ಲೇಟ್ ಆಗುತ್ತೆ. ರೈಟ್. ಸೊ ಇವೆಲ್ಲ ಫ್ರೀ ರೀ ಮಾಡ್ರಿ. ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡ್ಬೋದು, ನನಗೂ ಕೂಡ ಸಪೋರ್ಟ್ ಮಾಡ್ಬೋದು. ಚಾನಲ್ಗೆ ಜಾಯ್ನ್ ಆಗೋದ್ರ ಮೂಲಕ ನಂಬರ್ ಕೂಡ ಪಡ್ಕೋಬಹುದು. ರೈಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.